ನಂಜನಗೂಡು ಗುಂಡ್ಲುಪೇಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಿಚ್ಚಳ ಬಹುಮತ ಪಡೆದು ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮುಸುಕಿನ ಗುದ್ದಾಟಕ್ಕೆ ತೆರೆಬಿದ್ದಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿ ಭರ್ಜರಿ ವಿಜಯೋತ್ಸವವನ್ನು ಆಚರಿಸಲಾಯಿತು. ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮುಸುಕಿನ ಗುದ್ದಾಟಕ್ಕೆ ಸಂಪೂರ್ಣ ತೆರೆ ಬಿದ್ದಿರುವುದು ಕಂಡುಬಂತು. ಪಕ್ಷದ ಗೆಲುವಿಗಾಗಿ ರಣತಂತ್ರಗಳನ್ನು ರೂಪಿಸಿ ವಿಜಯ ಪತಾಕೆಯನ್ನು ಹಾರಿಸಲು ಹವಣಿಸಿದ ಪಕ್ಷಗಳಿಗೆ ಇಂದು ಫಲಿತಾಂಶ ಪ್ರಕಟಗೊಂಡು ಒಂದು ಪಕ್ಷಕ್ಕೆ ಗೆಲುವಿನ ಸಿಹಿ ಉಣಬಡಿಸಿದರೆ ಇನ್ನೊಂದು ಪಕ್ಷಕ್ಕೆ ಪರಾಜಯದ ಕಹಿಯನ್ನು ತಿಳಿಸಿದೆ. ನಂಜನಗೂಡು ಗುಂಡ್ಲುಪೇಟೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಿಚ್ಚಳ ಬಹುಮತದಿಂದ ವಿಜಯ ಸಾಧಿಸಿದ್ದು, ಇನ್ನು ಮುಂಬರುವ 2018ರ ಚುನಾವಣೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಎಂದು ಗೆಲುವಿನ ಕೇಕೆ ಹಾಕಿದೆ ಕಾಂಗ್ರೆಸ್ ಪಕ್ಷ. ಪಕ್ಷದ ಗೆಲುವಿನ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಬಸವ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸುವುದರ ಮೂಲಕ ಭರ್ಜರಿ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಸಾಬೀರ್ ಜಮಾದಾರ್ ಮಾತನಾಡಿ, ಮುಖ್ಯಮಂತ್ರಿಗಳು ಹಲವಾರು ಜನಪರ ಯೋಜನೆಗಳನ್ನು ರೂಪಿಸಿದ್ದಾರೆ. ಅದೇ ರೀತಿ ಅವರ ಅಭಿವೃದ್ಧಿ ಕಾರ್ಯಗಳು ಜನಸಾಮಾನ್ಯರನ್ನು ತಲುಪಿವೆ. ಆದ್ದರಿಂದಲೇ ಜನರು ಕಾಂಗ್ರೆಸ್ ಪಕ್ಷವನ್ನು ಬಹುಮತದಿಂದ ಆಯ್ಕೆ ಮಾಡುವ ಮೂಲಕ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿಗಳೆಂದು ಪ್ರತಿಬಿಂಬಿಸಿದ್ದಾರೆಂದು ಪಕ್ಷದ ಗೆಲುವಿಗೆ ತಮ್ಮ ಸಂತಸ ವ್ಯಕ್ತಪಡಿಸಿದರು. ಎಷ್ಟೋ ಭಾಗ್ಯಗಳು ಇವತ್ತು ರಾಜ್ಯದಲ್ಲಿ ಜನರಿಗೆ ಕೊಡಿಸಿದ್ದಾರೆ. ಅದರಿಂದ ಎಷ್ಟೋ ಜನರಿಗೆ ಇವತ್ತು ಲಾಭ ಆಗಿದೆ ಮತ್ತು ಇದರಿಂದ ಬಡವರಿಗೆ ಬಹಳ ಲಾಭ. ಅದಕ್ಕಾಗಿ ಈ ಫಲಿತಾಂಶ ಇವತ್ತು ರಾಜ್ಯದಲ್ಲಿ ಏನು ಚುನಾವಣೆ ಆಯಿತು, ಇವತ್ತಿನ ಫಲಿತಾಂಶ ಮತದಾನ ಅಂತ ನೋಡ್ರೆ ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಒಳಗೆ ತೋರಿಸಿದ್ದಾರೆ. ಅದ ಕಾರಣ ಏನಂದ್ರೆ ಇವತ್ತು ಸಿದ್ದರಾಮಯ್ಯ ನಾವು ಮಾಡಿದ್ದ ಅಭಿವೃದ್ಧಿ ಕೆಲಸಗಳು ಮತ್ತು ಹಿಂದಿನ ಸರ್ಕಾರ ಮಾಡಿದ್ದ ಯಡಿಯೂರಪ್ಪ ಸರ್ಕಾರ ಕರಪ್ಷನ್ ಮತ್ತು ಲೂಟಿ ಮಾಡೋದು ಇದ್ರಾಗ ಬರೀ 5 ವರ್ಷ ಕಳೆದರು. ಮತ್ತು ಈ ಸರ್ಕಾರ ಜನ ಮೆಚ್ಚುಗಿದರು. ಇದನ್ನು ನೋ ಕರಪ್ಷನ್ ಅಂತ ಹೇಳಿ ಒಂದು ಸರ್ಕಾರ ಆಡಳಿತ ನಡೆಸಿದ ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ಕೆಲಸಗಳನ್ನು ಮಾಡಿದರು. ಅನ್ನ ಭಾಗ್ಯ ಇರ್ಬೋದು, ಶಿರಭಾಗ್ಯ ಇರ್ಬೋದು, ಹಲವಾರು ಭಾಗ್ಯಗಳು ಕೆಲಸಗಳು ಇವತ್ತು ಬಡವರಿಗೆ ಜನರಿಗೆ ಕೊಟ್ಟಿದ್ದಾವೆ. ಅದ ಕಾರಣದಿಂದ ಇವತ್ತು ಜನ ಇಲ್ಲಿ ಏನು ಮೋದಿದು ಇದಿಲ್ಲ, ಇನ್ನು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಅಂತೇಳಿ ಏನು ಓಟ್ ಕೇಳಿದ್ರು ಹೋಗಿ ಜನರ ಮುಂದೆ. ನಾ ಇವತ್ತು 2 ಕ್ಷೇತ್ರದಾಗ ನಾ ಬಂದರೆ ನನಗೆ ನೋಡಿ ಓಟ್ ಹಾಕಿರಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಹೇಳ್ತಿದ್ರು. ಇವತ್ತು ಜನ ಇದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೋ, ಇವತ್ತು ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ಜನ ತೋರಿಸ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು.